ಮೇಷರಾಶಿಯವರೇ, 2026 ಆಗಸ್ಟ್ 24ರಿಂದ ಆಗಸ್ಟ್ 31ರವರೆಗಿನ ಈ ವಾರವು ಗ್ರಹಗಳ ಸ್ಥಾನದ ದೃಷ್ಟಿಯಿಂದ ನಿಮಗೆ ಬಹಳ ಮುಖ್ಯವಾಗಲಿದೆ. ಈ ಇಡೀ ವಾರದಲ್ಲಿ ಗಮನಹರಿಸಬೇಕಾದ ಪ್ರಮುಖ ದಿನಾಂಕವೆಂದರೆ ಆಗಸ್ಟ್ 28, ಏಕೆಂದರೆ ಇದೇ ದಿನ ವರ್ಷದ ಪ್ರಮುಖವಾದ ಡೀಪ್ ಪಾರ್ಷಿಯಲ್ ಚಂದ್ರಗ್ರಹಣ, ಆಳವಾದ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣವು ಕುಂಭ ರಾಶಿಯಲ್ಲಿ ರಾಹುವಿನ ಪ್ರಭಾವದೊಂದಿಗೆ ರೂಪುಗೊಳ್ಳುತ್ತಿದೆ. ಇದನ್ನು ಜ್ಯೋತಿಷ್ಯದಲ್ಲಿ ಗ್ರಹಣ ಯೋಗದ ಸ್ಥಿತಿಗೆ ಸಂಪರ್ಕಿಸಲಾಗುತ್ತದೆ. ಮೇಷರಾಶಿಯವರಿಗೆ ಇದರ ಪರಿಣಾಮವನ್ನು ನೇರವಾಗಿ ಕೇವಲ ಒಂದೇ ಘಟನೆಯಾಗಿ ನೋಡಬಾರದು. ಬದಲಾಗಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆ, ನಿರ್ಧಾರಗಳು, ಲಾಭದ ಅವಕಾಶಗಳು, ಸ್ನೇಹ, ವೃತ್ತಿ ಜೀವನದ ದಿಕ್ಕು ಮತ್ತು ಭವಿಷ್ಯದ ಯೋಜನೆಗಳಲ್ಲಿ ಬದಲಾವಣೆಗಳು ಅಥವಾ ಮರು ಪರಿಶೀಲಿಸುವ ಪರಿಸ್ಥಿತಿ ಉಂಟಾಗಬಹುದು. ಇದರೊಂದಿಗೆ ಈ ವಾರ ಕಟಕ ರಾಶಿಯಲ್ಲಿ ಗುರುವಿನ ಗೋಚಾರ ಅಂದರೆ ಸಂಚಾರ, ಮೀನರಾಶಿಯಲ್ಲಿ ಶನಿ ವಕ್ರಿಯಾಗುವುದು, ಸಿಂಹ ರಾಶಿಯಲ್ಲಿ ಸೂರ್ಯನಿರುವುದು ಮತ್ತು ಮಿಥುನ ರಾಶಿಯಲ್ಲಿ ಮಂಗಳನ ಪ್ರಭಾವವು ನಿಮ್ಮ ಜಾತಕದ ವಿವಿಧ ಕ್ಷೇತ್ರಗಳನ್ನು ಸಕ್ರಿಯಗೊಳಿಸುತ್ತಿದೆ. ಆದ್ದರಿಂದ ಆಗಸ್ಟ್ 24ರಿಂದ 31ರವರೆಗಿನ ಈ ವಾರ ಕೇವಲ ಗ್ರಹಣದಿಂದಾಗಿ ಮಾತ್ರವಲ್ಲ, ಬದಲಾಗಿ ಅನೇಕ ಗ್ರಹಗಳ ಸಂಯೋಜಿತ ಪ್ರಭಾವದಿಂದಾಗಿ ಇದು ಮಹತ್ವದ್ದಾಗಿದೆ. ಕೆಲವು ಮೇಷರಾಶಿಯವರಿಗೆ ಈ ಸಮಯವು ಹಳೆಯ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಯಾದ ದಿಕ್ಕನ್ನು ಆರಿಸುವ ಸಮಯವಾಗಬಹುದು. ಇನ್ನು ಕೆಲವರಿಗೆ ಸ್ಥಗಿತಗೊಂಡ ಕೆಲಸಗಳು, ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಅಥವಾ ವೃತ್ತಿ ಯೋಜನೆಗಳಲ್ಲಿ ಹೊಸ ಸಾಧ್ಯತೆಗಳು ಹೊರಹೊಮ್ಮಬಹುದು. ಆದರೆ ಇಲ್ಲಿ ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಆಗಸ್ಟ್ 28ರ ಸುಮಾರಿಗೆ ನೀವು ಯಾವ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು, ಮುಂದುವರಿಯುವ ಮೊದಲು ಈ ಇಡೀ ವಿಶ್ಲೇಷಣೆಯ ಸಂಕ್ಷಿಪ್ತ ಸಾರಾಂಶವನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಇದರಿಂದಾಗಿ ಸಮಯದ ಅಭಾವದಿಂದ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡಲಾಗದ ವೀಕ್ಷಕರು ಈ ವಾರದ ಪ್ರಮುಖ ಮಾಹಿತಿಯನ್ನು ಪಡೆಯಬಹುದು ಮತ್ತು ಇದರ ನಂತರ ನಾವು ಪ್ರತಿಯೊಂದು ವಿಷಯವನ್ನು ಬಹಳ ಆಳವಾಗಿ ಮತ್ತು ವಿವರವಾಗಿ ಚರ್ಚಿಸುತ್ತೇವೆ. ಆಗಸ್ಟ್ 25ರ ಬೆಳಿಗ್ಗೆ 9:30ರವರೆಗೆ ಮತ್ತು ಆಗಸ್ಟ್ 28ರ ಮಧ್ಯಾಹ್ನ 2:48ರ ರಾತ್ರಿ 9ರವರೆಗಿನ ಸಮಯವು ನಿಮಗೆ ಅತ್ಯುತ್ತಮವಾದ ಗೋಲ್ಡನ್ ವಿಂಡೋ, ಸುವರ್ಣ ಅವಕಾಶ ಆಗಿದೆ. ನೀವು ವೃತ್ತಿ ಜೀವನದ ಬಗ್ಗೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ, ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ಅಥವಾ ಪ್ರಮುಖ ವ್ಯವಹಾರ ಸಭೆಯನ್ನು ಮಾಡಬೇಕಾದರೆ ಅದನ್ನು ಈ ಸಮಯದಲ್ಲಿಯೇ ಪೂರ್ಣಗೊಳಿಸಿ. ಮತ್ತೊಂದೆಡೆ ಆಗಸ್ಟ್ 29 ಈ ವಾರದ ಅತ್ಯಂತ ಸೂಕ್ಷ್ಮ ದಿನವಾಗಿರುತ್ತದೆ, ಏಕೆಂದರೆ ಶುಕ್ರನು ತನ್ನ ನೀಚ ಸ್ಥಿತಿಗೆ ಹೋಗುತ್ತಿದ್ದಾನೆ. ಇದು ನಿಮ್ಮ ವೈವಾಹಿಕ ಜೀವನ ಮತ್ತು ವ್ಯಾಪಾರ ಪಾಲುದಾರಿಕೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ವಾದ ವಿವಾದಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಬದಿಯಿಡಿ. ಹಣವು ಖಂಡಿತವಾಗಿಯೂ ನಿಮ್ಮ ಕೈಗೆ ಬರುತ್ತದೆ, ಆದರೆ ಅದು ಹೊಸ ಸಾಲ ಅಥವಾ ಹೊಣೆಗಾರಿಕೆಯ ರೂಪದಲ್ಲಿ ಬರಬಹುದು ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮ ಲಗ್ನಾಧಿಪತಿಯಾದ ಮಂಗಳನು ನಿಮಗೆ ಸಾಕಷ್ಟು ಧೈರ್ಯವನ್ನು ನೀಡುತ್ತಿದ್ದಾನೆ, ಆದರೆ ಯಾರನ್ನೂ ಕುರುಡಾಗಿ ಆರ್ಥಿಕವಾಗಿ ನಂಬಬೇಡಿ, ಏಕೆಂದರೆ ಈ ವಾರ ನಿಮ್ಮ ನಗದು ಹರಿವನ್ನು ಉಳಿಸಿಕೊಳ್ಳುವುದೇ ನಿಮ್ಮ ದೊಡ್ಡ ಹೂಡಿಕೆಯಾಗಿದೆ. ಪರಿಹಾರವಾಗಿ ಈ ಇಡೀ ವಾರದಲ್ಲಿ ಚಿಕ್ಕ ಕನ್ಯೆಯರಿಗೆ ಅಂದರೆ ಹುಡುಗಿಯರಿಗೆ ಬಿಳಿ ಬರ್ಫಿಯನ್ನು ವಿತರಿಸಿ ಮತ್ತು ನ್ಯಾಯಾಲಯ, ಕಚೇರಿ ಅಥವಾ ವಿವಾದಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ. ಇದು ಈ ಇಡೀ ವಾರದ ಸಾರಾಂಶವಾಗಿತ್ತು. ಮತ್ತು ಈಗ ಈ ಗೋಚಾರವು ನಿಮ್ಮ ಜೀವನದ ಪ್ರತಿಯೊಂದು ಭಾಗವನ್ನು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಬಯಸುವ ವೀಕ್ಷಕರು ನನ್ನೊಂದಿಗೆ ಇರಿ. ಬನ್ನಿ, ಈಗ ನಾವು ದಿನದಿಂದ ದಿನಕ್ಕೆ ವಿವರವಾಗಿ ಮಾತನಾಡೋಣ. ಈಗ ನಾವು ಈ ಇಡೀ ವಾರವನ್ನು ದಿನಗಳ ಪ್ರಕಾರ ಅರ್ಥ ಮಾಡಿಕೊಳ್ಳೋಣ, ಏಕೆಂದರೆ ಚಂದ್ರನು ಪ್ರತಿ 2.5 ದಿನಗಳಿಗೊಮ್ಮೆ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸು ಮತ್ತು ಕೆಲಸದ ಶೈಲಿಯೂ ಬದಲಾಗುತ್ತದೆ. ಆಗಸ್ಟ್ 24 ಮತ್ತು 25ರ ಬೆಳಿಗ್ಗೆ ಚಂದ್ರನು ನಿಮ್ಮ 9ನೇ ಮನೆ ಅಂದರೆ ಧನುರ್ ರಾಶಿಯಲ್ಲಿರುತ್ತಾನೆ. 9ನೇ ಮನೆಯು ಅದೃಷ್ಟದ ಮನೆಯಾಗಿದೆ, ಆದರೆ ಇಲ್ಲಿ ಚಂದ್ರನ ಸಂಚಾರವು ನಿಮ್ಮಿಂದ ಸ್ವಲ್ಪ ಹೆಚ್ಚು ಕಠಿಣ ಪರಿಶ್ರಮವನ್ನು ಬೇಡುತ್ತದೆ. ಒಂದೇ ಪ್ರಯತ್ನದಲ್ಲಿ ಆಗಬೇಕಿದ್ದ ಕೆಲಸಕ್ಕೆ 2-3 ಬಾರಿ ಅಲೆದಾಡಬೇಕಾಗುತ್ತಿದೆ ಎಂದು ನಿಮಗೆ ಅನಿಸುವುದು. ಈ ಪರಿಸ್ಥಿತಿಯು ಮನಸ್ಸಿನಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ತರಬಹುದು, ಆದರೆ ಇದು ಕೇವಲ ಮರುದಿನದ ದೊಡ್ಡ ಅವಕಾಶಗಳಿಗೆ ಸಿದ್ಧತೆಯ ಸಮಯವಷ್ಟೇ. ಆಗಸ್ಟ್ 25ರ ದಿನ
ನಿಮಗೆ ವಿಶೇಷವಾಗಿ ಮಹತ್ವದ್ದಾಗಿದೆ. ಮುಂಜಾನೆ ಚಂದ್ರನು ನಿಮ್ಮ 10ನೇ ಮನೆಗೆ ಅಂದ್ರೆ ನಿಮ್ಮ ವೃತ್ತಿ ಮತ್ತು ಕರ್ಮದ ಸ್ಥಾನವಾದ ಮಕರ ರಾಶಿಗೆ ಪ್ರವೇಶಿಸುತ್ತಾರೆ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಬೆಳಗ್ಗೆ 9:43 ಚಂದ್ರನು ಮಕರ ರಾಶಿಯಲ್ಲಿ ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ. ವೃತ್ತಿ ಜೀವನದ ದೃಷ್ಟಿಯಿಂದ ಇದು ನಿಮಗೆ ಗೋಲ್ಡನ್ ವಿಂಡೋ ಆಗಿದೆ. ನೀವು ಯಾವುದೇ ಪ್ರಮುಖ ಮೀಟಿಂಗ್ ಮಾಡಬೇಕಾದರೆ, ಹೊಸ ವ್ಯಾಪಾರವನ್ನು ಅಂದರೆ ಬಿಸ್ನೆಸ್ ಸೆಟಪ್ ಪ್ರಾರಂಭಿಸಬೇಕಾದರೆ ಅಥವಾ ಯಾವುದೇ ಮಂಗಳಕರ ಕಾರ್ಯವನ್ನು ಪ್ರಾರಂಭಿಸಬೇಕಾದರೆ ಅದನ್ನು 25ನೇ ತಾರೀಕಿನ ಬೆಳಿಗ್ಗೆ 9:43 ಮೊದಲು ಮಾಡುವುದು ಉತ್ತಮ. 10ನೇ ಮನೆಯ ಚಂದ್ರನು 4ನೇ ಮನೆಯಲ್ಲಿ ಕುಳಿತಿರುವ ಗುರುವನ್ನು ನೋಡಿದಾಗ ಅದು ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಸ್ಥಿರತೆಯನ್ನು ತರುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯಲು ಪ್ರಾರಂಭಿಸುತ್ತವೆ. ಆದಾಗ್ಯೂ ಕೆಲಸದ ಸ್ಥಳದಲ್ಲಿ ಹಿರಿಯರು ಅಥವಾ ತಂಡದ ನಾಯಕರು ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸದಲ್ಲಿ ಕೆಲವು ನ್ಯೂನತೆಗಳನ್ನು ಕಂಡುಹಿಡಿಯಬಹುದು. ಇದರಿಂದಾಗಿ ವಾತಾವರಣವು ಸ್ವಲ್ಪ ಉದ್ವಿಗ್ನವಾಗಬಹುದು. ಇದು ಅವರ ವೈಯಕ್ತಿಕ ಒತ್ತಡವಾಗಿರಬಹುದು. ಹಾಗಾಗಿ ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಶಾಂತವಾಗಿ ಈ ಸಮಯವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವ ಮೂಲಕ ಪರಿಸ್ಥಿತಿಗಳು ಸ್ವಯಂಚಾಲಿತವಾಗಿ ನಿಮ್ಮ ಪರವಾಗಿ ಬದಲಾಗುತ್ತದೆ. ಆಗಸ್ಟ್ 27 ಮತ್ತು 28ರಂದು ಚಂದ್ರನು ನಿಮ್ಮ 11ನೇ ಮನೆ ಅಂದರೆ ಕುಂಭರಾಶಿಯನ್ನು ಪ್ರವೇಶಿಸುತ್ತಾನೆ. 11ನೇ ಮನೆಯು ಲಾಭ ಮತ್ತು ಇಷ್ಟಾರ್ಥ ಈಡೇರಿಕೆ ಮನೆಯಾಗಿದೆ. 25 ಮತ್ತು 26ನೇ ತಾರೀಕಿನಂದು ನಿಮ್ಮ ಕರ್ಮಭಾವದಲ್ಲಿ ನೀವು ಹಾಕಿದ ಶ್ರಮದ ಲಾಭವನ್ನು ಈ ಸಮಯದಲ್ಲಿ ಪಡೆಯುವ ಸಂಪೂರ್ಣ ನಿರೀಕ್ಷೆ ಇದೆ. ಆದರೆ ಇಲ್ಲಿ ಗ್ರಹಗಳ ಸ್ಥಾನವೂ ಸ್ವಲ್ಪ ಸಂಕೀರ್ಣವಾಗಿರುತ್ತದೆ. ಅದೇ ಸಮಯದಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತುಗಳು ಬಹಳ ಹತ್ತಿರ ಬರುತ್ತಿದ್ದಾರೆ. ಇದು ಗ್ರಹಣಗಳ ಯೋಗದಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದೆ. ಚಂದ್ರನು ನಿಮ್ಮ ಚತುರ್ದೇಶನಾಗಿರುವುದರಿಂದ ಮತ್ತು ಈ ಯೋಗದಿಂದ ಪ್ರಭಾವಿತನಾಗಿರುವುದರಿಂದ ಈ ಸಮಯವು ಮಾನಸಿಕವಾಗಿ ಏರಿಳಿತಗಳಿಂದ ಕೂಡಿರುತ್ತದೆ. ನೀವು ಇದ್ದಕ್ಕಿದ್ದಂತೆ ದೊಡ್ಡ ಲಾಭವನ್ನು ಸಹ ಮಾಡಬಹುದು, ಆದರೆ ಸ್ವಲ್ಪ ನಿರ್ಲಕ್ಷ್ಯದಿಂದ ನಷ್ಟವೂ ಸಾಧ್ಯ. ಆಗಸ್ಟ್ 28ರಂದು ಮಧ್ಯಾಹ್ನ 2:48 ರಾತ್ರಿ 9ರವರೆಗೆ ಚಂದ್ರನು ಕುಂಭರಾಶಿಯಲ್ಲಿ ವರ್ಗೋತ್ತಮನಾಗಿರುತ್ತಾನೆ. ಇದು ಈ ವಾರದ 2ನೇ ಅತಿ ದೊಡ್ಡ ಗೋಲ್ಡನ್ ವಿಂಡೋ ಆಗಿದೆ. 25ನೇ ತಾರೀಕಿನಂದು ಯಾವುದೇ ಕೆಲಸವು ತಪ್ಪಿ ಹೋಗಿದ್ದರೆ ಈ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಿ. ವ್ಯಾಪಾರ ಮತ್ತು ಹಣಕಾಸಿನ ಬಗ್ಗೆ ಮಾತನಾಡುವುದಾದರೆ 3ನೇ ಮನೆಯಲ್ಲಿ ಲಗ್ನಾಧಿಪತಿ ಮಂಗಳನ ಉಪಸ್ಥಿತಿಯು ವ್ಯಾಪಾರಿಗಳಿಗೆ ದೊಡ್ಡ ಮತ್ತು ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತಿದೆ. ಆಹಾರ ಪದಾರ್ಥಗಳ ವ್ಯಾಪಾರ, ಕೃಷಿ ಅಥವಾ ದ್ರವ ವಸ್ತುಗಳು ಮತ್ತು ನೀರಿಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಸಂಬಂಧಿಸಿದ ಜನರಿಗೆ ಈ ಗೋಚರವು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ನೀವು ಇದ್ದಕ್ಕಿದ್ದಂತೆ ದೊಡ್ಡ ಆರ್ಡರ್ಗಳನ್ನು ಪಡೆಯಬಹುದು ಮತ್ತು ನಗದು ಹರಿವಿನಲ್ಲಿ ಹೆಚ್ಚಳವನ್ನು ಕಾಣಬಹುದು. ನೀವು ಮಾರುಕಟ್ಟೆಗೆ ಹೊಸ ಉತ್ಪನ್ನವನ್ನು ತರುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ವಾರ ಅನುಕೂಲಕರವಾಗಿದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆ ಕೂಡ ಅಷ್ಟೇ ಅಗತ್ಯ. ಆಗಸ್ಟ್ 29ರ ನಂತರ ಯಾರನ್ನೂ ಕುರುಡಾಗಿ ನಂಬಬೇಡಿ. ಪಾಲುದಾರಿಕೆ ಅಥವಾ ಹೂಡಿಕೆ ಯಾವುದೇ ಆಕರ್ಷಕ ಪ್ರಸ್ತಾಪ ಬಂದರೆ ಆತುರ ಪಡಬೇಡಿ. ಭರಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಲಿಕ್ವಿಡ್ ಕ್ಯಾಶ್ ಹರಿವು ಉತ್ತಮವಾಗಿರುತ್ತದೆ. ಆದರೆ ನಿಮ್ಮ ಜನನವು ಅಶ್ವಿನಿ ಅಥವಾ ಕೃತಿಕಾ ನಕ್ಷತ್ರದಲ್ಲಿದ್ದರೆ ಹಣಕಾಸಿನ ವಹಿವಾಟುಗಳಲ್ಲಿ ಹೆಚ್ಚುವರಿ ಎಚ್ಚರಿಕೆ ವಹಿಸಿ. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಖಂಡಿತವಾಗಿಯೂ ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚಿಸಿ. ಪ್ರಸ್ತುತ ಗ್ರಹಗಳ ಚಲನೆಯು ಈ ಸಮಯದಲ್ಲಿ ಹಣವನ್ನು ಸುರಕ್ಷಿತವಾಗಿರಿಸುವುದೇ ನಿಮ್ಮ ದೊಡ್ಡ ಹೂಡಿಕೆಯಾಗಿದೆ ಎಂದು ಸೂಚಿಸುತ್ತದೆ. ಈಗ ಈ ವಾರದ ಅತ್ಯಂತ ಸೂಕ್ಷ್ಮ ದಿನವಾದ ಆಗಸ್ಟ್ 29ರ ಬಗ್ಗೆ ಮಾತನಾಡೋಣ. ಈ ದಿನ ಗ್ರಹಗಳ ಚಲನೆಯಲ್ಲಿ ಪ್ರಮುಖ ಬದಲಾವಣೆಯಾಗುತ್ತಿದೆ. ಬೆಳಿಗ್ಗೆ 10:35ಕ್ಕೆ ಶುಕ್ರನು ತನ್ನ ನೀಚ ರಾಶಿಯಾದ ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಚಿತ್ರಾ ನಕ್ಷತ್ರದಲ್ಲಿ ವರ್ಗೋತ್ತಮನಾಗುತ್ತಾನೆ. ಮೇಷರಾಶಿಯವರಿಗೆ ಶುಕ್ರನು ನಿಮ್ಮ 2ನೇ ಮನೆ ಅಂದರೆ ಕುಟುಂಬ ಮತ್ತು ಸಂಪತ್ತು ಮತ್ತು 7ನೇ ಮನೆ ಅಂದರೆ ಮದುವೆಯ ಅಧಿಪತಿಯಾಗಿದ್ದಾನೆ. ಕನ್ಯಾ ರಾಶಿಯು ನಿಮ್ಮ 6ನೇ ಮನೆಯಾಗಿದ್ದು ಇದು ರೋಗ, ಸಾಲ ಮತ್ತು ಶತ್ರುಗಳ ಸ್ಥಾನವಾಗಿದೆ. ಸಂಪತ್ತಿನ ಮನೆಯ ಅಧಿಪತಿಯು 6ನೇ ಮನೆಗೆ ಹೋದಾಗ ಲಿಕ್ವಿಡ್ ಕ್ಯಾಶ್ ಕೈಗೆ ಬರುತ್ತದೆ. ಆದರೆ ಆ ಹಣವು ಹೊಸ ಹೊಣೆಗಾರಿಕೆ ಅಥವಾ ಸಾಲದ ರೂಪದಲ್ಲಿ ಬರಬಹುದು. ಯಾವುದಾದರೂ ಕಾನೂನು ವಿಷಯವು ಮೊದಲೇ ನಡೆಯುತ್ತಿದ್ದರೆ ಈ ಸಮಯದಲ್ಲಿ ಅದು ಹೊರಹೊಮ್ಮಬಹುದು. ಆದ್ದರಿಂದ ವಿವಾದಿತ ವಿಷಯಗಳಿಂದ ಸಂಪೂರ್ಣವಾಗಿ ದೂರವಿರಿ. ಇದೇ ದಿನ ಮಧ್ಯಾಹ್ನ 12:59ಕ್ಕೆ ಬುಧನು ನಿಮ್ಮ 5ನೇ ಮನೆಯಾದ ಸಿಂಹ ರಾಶಿಯಲ್ಲಿ ವರ್ಗೋತ್ತಮನಾಗುತ್ತಾನೆ ಮತ್ತು ಮಕಾ ನಕ್ಷತ್ರದಿಂದ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾನೆ. ಮೇಷ ಲಗ್ನಕ್ಕೆ ಬುಧನು
3ನೇ ಮತ್ತು 6ನೇ ಮನೆಯ ಅಧಿಪತಿಯಾಗಿರುತ್ತಾನೆ. 5ನೇ ಮನೆಯಲ್ಲಿ ಅವನ ಈ ಸ್ಥಾನವು ನಿಮ್ಮೊಳಗೆ ಸೈದ್ಧಾಂತಿಕ ದೃಢತೆ ಅಥವಾ ಏಕಸ್ವಾಮ್ಯದ ಭಾವನೆಯನ್ನು ಉಂಟು ಮಾಡಬಹುದು. ನಿಮ್ಮ ದೃಷ್ಟಿಕೋನವೇ ಅತ್ಯಂತ ನಿಖರವಾಗಿದೆ ಎಂದು ನಿಮಗೆ ಅನಿಸಬಹುದು. ಈ ಸಮಯದಲ್ಲಿ ಅಹಂಕಾರ ಅಥವಾ ಅತಿಯಾದ ಆಕ್ರಮಣಶೀಲತೆಯಿಂದ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನಂತರ ಕಷ್ಟದಾಯಕವಾಗಬಹುದು. ಆಗಸ್ಟ್ 29ರ ಈ ಬದಲಾವಣೆಗಳು ನಿಮ್ಮ ಸಂಬಂಧಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. 6ನೇ ಮನೆ ಸಕ್ರಿಯತೆ ಮತ್ತು 7ನೇ ಮನೆಯ ಅಧಿಪತಿ ಶುಕ್ರನು ನೀಚ ಸ್ಥಿತಿಯಲ್ಲಿರುವುದು ವೈವಾಹಿಕ ಜೀವನ ಮತ್ತು ವ್ಯಾಪಾರ ಪಾಲುದಾರಿಕೆಯಲ್ಲಿನ ಉದ್ವೇಗದ ಸಂಕೇತವಾಗಿದೆ. ವಿವಾಹ ಬಂಧನದಲ್ಲಿರುವವರಿಗೆ ಈ ಸಮಯವು ಪರಸ್ಪರ ತಿಳುವಳಿಕೆಯನ್ನು ಪರೀಕ್ಷಿಸುತ್ತದೆ. ಮನೆಯಲ್ಲಿನ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ, ವಿಶೇಷವಾಗಿ ನೀರು ಅಥವಾ ಮನೆಯ ದುರಸ್ತಿಯ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು. ನಿಮ್ಮ ಸ್ವಭಾವದಲ್ಲಿ ಕೋಪ ಮತ್ತು ಆಕ್ರಮಣಶೀಲತೆ ಹೆಚ್ಚಾಗಬಹುದು, ಆದರೆ ಈ ಕೋಪ ಕ್ಷಣಿಕವಾಗಿರುತ್ತದೆ. ಆದ್ದರಿಂದ ವಾದದ ಪರಿಸ್ಥಿತಿ ಉದ್ಭವಿಸಿದಾಗಲೆಲ್ಲ ಸಂಯಮದಿಂದ ವರ್ತಿಸಿ. ನಿಮ್ಮ ಸಂಗಾತಿಯೊಂದಿಗೆ ಮೃದುವಾಗಿ ವರ್ತಿಸಿ ಮತ್ತು ಕುಟುಂಬಕ್ಕೆ ಆದ್ಯತೆ ನೀಡಿ. ಶುಕ್ರನ ಸಂಚಾರವು ತುಲಾ ರಾಶಿಯ ಕಡೆಗೆ ಸಾಗಿದ ಕೂಡಲೇ ಈ ಕೌಟುಂಬಿಕ ಉದ್ವೇಗವು ಸ್ವಯಂಚಾಲಿತವಾಗಿ ಬಗೆಹರಿಯಲು ಪ್ರಾರಂಭಿಸುತ್ತವೆ. ಮತ್ತೊಂದೆಡೆ ಸಿಂಗಲ್ ಆಗಿರುವವರಿಗೆ ಬುಧನು ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಹೋಗುವುದು ಅನುಕೂಲಕರ ಅವಕಾಶವನ್ನು ಸೃಷ್ಟಿಸುತ್ತಿದೆ. ಪ್ರಯಾಣದ ಸಮಯದಲ್ಲಿ ಅಥವಾ ಸಾಮಾಜಿಕ ಬೆರೆಯುವಿಕೆಯಲ್ಲಿ ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದಾದ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು. ಕಮಿಟೆಡ್ ದಂಪತಿಗಳಿಗೆ, ಅಂದರೆ ಪ್ರೀತಿಯಲ್ಲಿರುವವರಿಗೆ, ತಮ್ಮ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯುವ ದೃಷ್ಟಿಕೋನದಿಂದ ಈ ಸಮಯವು ಸಾಕಷ್ಟು ಸಕಾರಾತ್ಮಕವಾಗಿದೆ. ಆಗಸ್ಟ್ 29ರ ರಾತ್ರಿ 9:35ಕ್ಕೆ ಚಂದ್ರನು ನಿಮ್ಮ 12ನೇ ಮನೆಯಾದ ಮೀನ ರಾಶಿಗೆ ಪ್ರವೇಶಿಸುತ್ತಾನೆ, ಅಂದರೆ ಖರ್ಚು ಮತ್ತು ನಷ್ಟದ ಮನೆ. ಆಗಸ್ಟ್ 30ರ ಇಡೀ ದಿನ 12ನೇ ಮನೆಯ ಚಂದ್ರನು ನಿಮಗೆ ಅನಗತ್ಯ ಓಡಾಟ ಮತ್ತು ಮಾನಸಿಕ ಒತ್ತಡವನ್ನು ನೀಡಬಹುದು. ಕುಟುಂಬದಲ್ಲಿನ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ಹಠಾತ್ತನೆ ಎದುರಾದ ಆರ್ಥಿಕ ವೆಚ್ಚಗಳು ನಿಮ್ಮ ಚಿಂತೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಎಲ್ಲಾ ಪ್ರಮುಖ ಕಾರ್ಯಗಳನ್ನು 29ನೇ ತಾರೀಕಿನ ಸಂಜೆಯ ಮೊದಲು ಪೂರ್ಣಗೊಳಿಸಿ. ಮುಂಬರುವ ವಾರಾಂತ್ಯಕ್ಕಾಗಿ ನಿಮ್ಮ ಬಜೆಟ್ ಅನ್ನು ಕಟ್ಟುನಿಟ್ಟಾಗಿ ಯೋಜಿಸಿ. ಇದರಿಂದ ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ಆರ್ಥಿಕ ಸಮತೋಲನವನ್ನು ಹಾಳು ಮಾಡುವುದಿಲ್ಲ. ವಿದ್ಯಾರ್ಥಿಗಳಿಗೆ ಸೂರ್ಯನು 5ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಯಲ್ಲಿರುವುದು ಮತ್ತು ಮಖ ನಕ್ಷತ್ರದಿಂದ ಹಾದು ಹೋಗುವುದು ಅತ್ಯಂತ ಶುಭ ಸ್ಥಿತಿಯಾಗಿದೆ. ನಿಮ್ಮ ಗಮನವು ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತದೆ. ಶಿಕ್ಷಣ ಬಗ್ಗೆ ಹೊಸ ಶಕ್ತಿ ಇರುತ್ತದೆ. ಆದರೆ ಕೇತು ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಆತುರವೂ ಬರಬಹುದು. ಈ ಆತುರದಿಂದ ದೈಹಿಕ ಗಾಯ, ವಿಶೇಷವಾಗಿ ಕಾಲುಗಳಿಗೆ ಗಾಯವಾಗುವ ಸಾಧ್ಯತೆ ಇದೆ ಎಂದು ಗ್ರಹಗಳು ಸ್ಪಷ್ಟವಾಗಿ ಸೂಚಿಸುತ್ತವೆ. ಆದ್ದರಿಂದ ನಡೆಯುವಾಗ ಅಥವಾ ಆಟವಾಡುವಾಗ ಜಾಗರೂಕರಾಗಿ. ಕುಟುಂಬವನ್ನು ನೋಡಿಕೊಳ್ಳುವ ಗೃಹಿಣಿಯರಿಗೆ ಈ ವಾರ ಶಾಂತಿಯಿಂದ ಇರಬೇಕಾದ ಸಮಯ. ಶುಕ್ರನು 6ನೇ ಮನೆಗೆ ಸಾಗುವುದರಿಂದ ಮನೆಯಲ್ಲಿ ಕಲಹದ ಪರಿಸ್ಥಿತಿ ಉದ್ಭವಿಸಬಹುದು. ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದು. ಈ ಸಮಯದಲ್ಲಿ ಯಾವುದೇ ವಿವಾದವನ್ನು ಬೆಳೆಸಬೇಡಿ. ಮೌನವಾಗಿರುವುದೇ ಅತ್ಯುತ್ತಮ ಪರಿಹಾರವಾಗಿದೆ. ಹಿರಿಯ ನಾಗರಿಕರು ತಮ್ಮ ಆರೋಗ್ಯ ಮತ್ತು ತಮ್ಮ ಆಸ್ತಿ ಎರಡನ್ನೂ ನೋಡಿಕೊಳ್ಳಬೇಕು. ಆಗಸ್ಟ್ 25 ಮತ್ತು 27ರ ನಡುವೆ ಆಸ್ತಿಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಕೆಲಸಗಳು ನಡೆಯಬಹುದು. ಆಗಸ್ಟ್ 27ರಿಂದ 29ರ ನಡುವೆ ಸೂರ್ಯ ಕೇತು ಪ್ರಭಾವದಿಂದಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಉದ್ವೇಗವಿರಬಹುದು. ಆದ್ದರಿಂದ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಲಗ್ನಾಧಿಪತಿ ಮಂಗಳನು ಬಲಶಾಲಿಯಾಗಿರುವುದರಿಂದ ದೇಹದಲ್ಲಿ ಶಕ್ತಿ ಇರುತ್ತದೆ. ಹಿಂದಿನಿಂದ ಬರುತ್ತಿದ್ದ ದೈಹಿಕ ಆಯಾಸದಿಂದ ಮುಕ್ತಿ ದೊರೆಯಲಿದೆ. ಆದರೆ ಆಗಸ್ಟ್ 29ರ ನಂತರ ಶುಕ್ರನು ಮಂಗಳನ ನಕ್ಷತ್ರವಾದ ಚಿತ್ರವನ್ನು ಪ್ರವೇಶಿಸಿದಾಗ ಹೊಟ್ಟೆಯ ಸಮಸ್ಯೆಗಳು, ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಅಸ್ವಸ್ಥತೆಗಳು ಅಥವಾ ಡಿಹೈಡ್ರೇಷನ್ ದೂರುಗಳು ಉಂಟಾಗಬಹುದು. ಇದ್ದಕ್ಕಿದ್ದಂತೆ ಕೊಲೆಸ್ಟ್ರಾಲ್ ಹೆಚ್ಚಾಗುವಂತಹ ಪರಿಸ್ಥಿತಿಯ ಬಗ್ಗೆಯೂ ನೀವು ಜಾಗರೂಕರಾಗಿರಬೇಕು. ತಡೆಗಟ್ಟುವಿಕೆಗಾಗಿ ನಿಮ್ಮ ದಿನಚರಿಯಲ್ಲಿ ಸಾಕಷ್ಟು ನೀರನ್ನು ಸೇವಿಸಿ. ಬೆಳಿಗ್ಗೆ ಬಿಸಿ ನೀರನ್ನು ಸೇವಿಸುವುದರಿಂದ ಲಾಭವಾಗುತ್ತದೆ. ಲಗ್ನಾಧಿಪತಿ ಮಂಗಳನು ಸಕಾರಾತ್ಮಕವಾಗಿಡಲು ಆಹಾರದಲ್ಲಿ ಕೆಂಪು ಬಣ್ಣದ ತರಕಾರಿಗಳ ಬಳಕೆಯನ್ನು ಹೆಚ್ಚಿಸಿ. ಗ್ರಹಗಳ ಸ್ಥಾನವು ಮತ್ತೊಂದು ವಿಶೇಷ ಸಂಕೇತವನ್ನು ನೀಡುತ್ತಿದೆ. ಈ ವಾರ ನೀವು ಆತುರಕ್ಕೆ ಬಲಿಯಾಗಬಹುದು. ಇದರಿಂದಾಗಿ ನಿಮ್ಮ ಯಾವುದೇ ಬೆಲೆ ಬಾಳುವ ವಸ್ತು ಅಥವಾ ಉಂಗುರವು ಕಳೆದು ಹೋಗಬಹುದು. ನೀವು ಕೆಂಪು ಬಣ್ಣದ ರತ್ನ, ಹವಳ ಅಥವಾ ಚಿನ್ನವನ್ನು ಧರಿಸುತ್ತಿದ್ದರೆ
ಪ್ರಯಾಣ ಮಾಡುವಾಗ ಅವುಗಳ ಬಗ್ಗೆ ವಿಶೇಷ ಗಮನ ಹರಿಸಿ. ವೈದಿಕ ಜ್ಯೋತಿಷ್ಯವು ಕೆಲವು ಗ್ರಹಗಳ ಪ್ರಭಾವವನ್ನು ವಿವರಿಸುವುದಲ್ಲದೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಮಾರ್ಗಗಳನ್ನು ಸಹ ಸುಗಮಗೊಳಿಸುತ್ತದೆ. ಈ ವಾರ ಶುಕ್ರನು ನಿಮ್ಮ ಸಂಬಂಧಗಳಲ್ಲಿ ಉಂಟು ಮಾಡಬಹುದಾದ ಉದ್ವೇಗವನ್ನು ಶಮನಗೊಳಿಸಲು ಸರಳವಾದ ಸಾತ್ವಿಕ ಪರಿಹಾರವನ್ನು ಮಾಡಿ. ಚಿಕ್ಕ ಕನ್ಯೆಯರಿಗೆ ಅಂದರೆ ಹುಡುಗಿಯರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಮತ್ತು ಶುಕ್ರನ ಬೀಜ ಮಂತ್ರವಾದ ಓಂ ದ್ರಾಂ ಗ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅನ್ನು ನಿಯಮಿತವಾಗಿ ಜಪಿಸಿ. ಇದು ಕೌಟುಂಬಿಕ ಜೀವನದಲ್ಲಿನ ಕಹಿ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ. ಮೇಷರಾಶಿಯವರಿಗೆ ಶನಿಯು ಲಾಭದ ಸ್ಥಾನವಾದ 11ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ವಕ್ರಿ ಸ್ಥಿತಿಯಲ್ಲಿ ಇದು ಕೆಲವು ಸ್ಥಗಿತಗೊಂಡ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ಶನಿದೇವನ ಕೃಪೆಯನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಶನಿವಾರದಂದು ಶನಿ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ. ಆಗಸ್ಟ್ 30ರಂದು 12ನೇ ಮನೆಯ ಚಂದ್ರನಿಂದ ಉಂಟಾಗುವ ಮಾನಸಿಕ ಒತ್ತಡವನ್ನು ತಪ್ಪಿಸಲು ಭಗವಾನ್ ಶಿವನನ್ನು ಆರಾಧಿಸಿ ಮತ್ತು ಶಿವಲಿಂಗಕ್ಕೆ ಜಲವನ್ನು ಅರ್ಪಿಸಿ. ಗುರುವಿನ ಶಕ್ತಿಯನ್ನು ಬಲಪಡಿಸಲು ಯಾವುದೇ ಪ್ರೀತಿ ಪಾತ್ರರೊಂದಿಗಿನ ಸಂಬಂಧಗಳು ಹದಗೆಡುತ್ತಿದ್ದರೆ ಅವರಿಗೆ ಉಡುಗೊರೆಯನ್ನು ನೀಡುವಾಗ ಮನಸ್ಸಿನಲ್ಲಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಎಂದು 108 ಬಾರಿ ಜಪಿಸುವ ಮೂಲಕ ಆ ವಸ್ತುವನ್ನು ಅಭಿಮಂತ್ರಿಸಿ. ಈ ಪರಿಹಾರವು ಸಂಬಂಧಗಳಲ್ಲಿನ ದೂರವನ್ನು ಅಳಿಸಿ ಹಾಕಲು ಸಹಾಯ ಮಾಡುತ್ತದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಶ್ರೀಮದ್ ಭಗವದ್ಗೀತೆಯನ್ನು ಆಲಿಸಿ. ರಾತ್ರಿ ಮಲಗುವಾಗ ಪಾದಗಳ ಅಡಿಭಾಗಕ್ಕೆ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿ. ಇದರಿಂದ ಅನಗತ್ಯ ಓಡಾಟದ ಮಾನಸಿಕ ಪರಿಣಾಮ ಕಡಿಮೆಯಾಗುತ್ತದೆ. ಮೇಷರಾಶಿಯವರೇ, ಈ ವಾರದ ಗ್ರಹಗಳ ಪ್ರಭಾವವು ನಿಮಗೆ ಅನೇಕ ಅವಕಾಶಗಳನ್ನು ಮತ್ತು ಕೆಲವು ಸವಾಲುಗಳನ್ನು ತರುತ್ತಿದೆ. ಜ್ಯೋತಿಷ್ಯವು ಗಾಳಿಯ ದಿಕ್ಕನ್ನು ಹೇಳುತ್ತದೆ, ಆದರೆ ನಿಮ್ಮ ದೋಣಿಯ ಹಾಯಿಗಳನ್ನು ಹೇಗೆ ಕಟ್ಟಬೇಕು ಎಂಬುದು ನಿಮ್ಮ ಇಚ್ಛಾಶಕ್ತಿಯನ್ನು ಅಂದರೆ ವಿಲ್ ಪವರ್ ಅನ್ನು ಅವಲಂಬಿಸಿರುತ್ತದೆ. ಲಗ್ನಾಧಿಪತಿ ಮಂಗಳನು ನಿಮಗೆ ಆ ಅದಮ್ಯ ಶಕ್ತಿಯನ್ನು ನೀಡುತ್ತಿದ್ದಾನೆ. ಯಾವುದೇ ಸವಾಲಿನಿಂದ ವಿಚಲಿತರಾಗಬೇಡಿ, ಏಕೆಂದರೆ ಗುರುವಿನ ಶುಭ ದೃಷ್ಟಿಯು ನಿಮ್ಮನ್ನು ಪ್ರತಿಯೊಂದು ಬಿಕ್ಕಟ್ಟಿನಿಂದ ಪಾರು ಮಾಡುತ್ತದೆ. ನಿಮ್ಮ ಆಕ್ರಮಣಶೀಲತೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ, ಕುಟುಂಬಕ್ಕೆ ಪ್ರಾಮುಖ್ಯತೆ ನೀಡಿ ಮತ್ತು ಆಗಸ್ಟ್ 29ರಂದು ಜಾಗರೂಕರಾಗಿರಿ. ಈ ಸಮಯವು ನಿಮಗೆ ಪ್ರಗತಿದಾಯಕವೆಂದು ಸಾಬೀತಾಗಲಿ ಎಂದು ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ. ನವಗ್ರಹಗಳ ಕೃಪೆ ನಿಮ್ಮ ಮೇಲಿರಲಿ. ಓಂ ಬ್ರಹ್ಮ ಮುರಾರಿಸ್ತ್ರೀ ಪುರಾಂತಕಾರಿ ಭಾನು ಶಶಿ ಭೂಮಿಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹ ಶಾಂತಿಕರ ಭವಂತು. ನಮಸ್ಕಾರ.